ಧರ್ಮಸ್ಥಳದ ರಹಸ್ಯ ಬಯಲಾಗೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ. ಅನಾಮಿಕಾ ತೋರಿಸಿರುವಂತಹ ಎಲ್ಲಾ ಸ್ಪಾಟ್ಗಳ ಹುಡುಕಾಟ ಬಹುತೇಕ ಕಂಪ್ಲೀಟ್ ಆಗುವ ಲಕ್ಷಣಗಳಿದ್ದು ಕುತೂಹಲ ಹೆಚ್ಚಾಗಿದೆ. ಇನ್ನು ಧರ್ಮಸ್ಥಳ ಕೇಸ್ಗೆ ಮತ್ತೊಬ್ಬ ವ್ಯಕ್ತಿ ಎಸ್ಐಟಿಗೆ ದೂರು ಕೊಟ್ಟಿದ್ದು ಇನ್ನಷ್ಟು ಕೌತುಕ ಹೆಚ್ಚಿಸಿದೆ. ಆದಿತ್ಯವಾರ ಆದ ಕಾರಣ ಸರ್ಕಾರಿ ರಜೆಯ ಹಿನ್ನೆಲೆಯಲ್ಲಿ ಎಲ್ಲ ಅಧಿಕಾರಿಗಳು ಈಗ ರಜೆಯನ್ನು ತೆಗೆದುಕೊಂಡಿರುವಂಥದ್ದು. ನಾಳೆಯಿಂದ ಮತ್ತೆ 3 ಸ್ಪಾಟ್ಗಳ ಉತ್ಖನನ ಕಾರ್ಯ ಆಗತ್ತೆ. ಕಳೆದೊಂದು ವಾರದಿಂದ ಇಡೀ ರಾಜ್ಯದ ಜನರನ್ನ ತುದಿಗಾಲಲ್ಲಿ ನಿಲ್ಲಿಸಿದ ಧರ್ಮಸ್ಥಳ ಕೇಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. 6 ದಿನಗಳಿಂದ 10 ಸ್ಪಾಟ್ಗಳನ್ನು ಅಗೆದು ಬಗೆದಿರುವ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸಲಿದ್ದಾರೆ. ಈಗಾಗಲೇ ಅನಾಮಿಕ ಗುರುತಿಸಿದ 13 ಪಾಯಿಂಟ್ಗಳಲ್ಲಿ 10 ಸ್ಥಳಗಳ ಶೋಧ ಕಾರ್ಯ ಮುಗಿದಿದೆ. ಇದರಲ್ಲಿ 6ನೇ ಸ್ಪಾಟ್ನಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿದ್ದು ಬಿಟ್ರೆ ಇನ್ನೆಲ್ಲೂ ಕಳೆಬರದ ಸಣ್ಣ ಕುರುಹುಗಳು ಸಹ ಸಿಕ್ಕಿಲ್ಲ. ಹೀಗಾಗಿ ಕಾರ್ಯಾಚರಣೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತು ಧರ್ಮಸ್ಥಳ ರಹಸ್ಯ. ಧರ್ಮಸ್ಥಳದಲ್ಲಿ ಕಳೆದ ಮಂಗಳವಾರದಿಂದ ಶುರುವಾದ ಉತ್ಖನನ ಕಾರ್ಯ ದಿನದಿಂದ ದಿನಕ್ಕೆ ರೋಚಕತೆ ಹೆಚ್ಚಿಸುತ್ತದೆ. ರಾಶಿ ರಾಶಿ ಹೆಣ ಹೂತು ಹಾಕಿದೆ ಅಂತ ಅನಾಮಿಕನೇ ಗುರುತು ಮಾಡಿದ್ದ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಮೂಲೆ ಮೂಲೆ ಜಾಲಾಡ್ತಿದ್ದಾರೆ. ಮಳೆ ಗಾಳಿ ಎನ್ನದೆ ಹಿಡಿದ ಕೆಲಸ ಬಿಡದೆ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಇಷ್ಟು ದಿನಗಳಲ್ಲಿ 6ನೇ ಪಾಯಿಂಟ್ ಬಿಟ್ಟು ಉಳಿದೆಲ್ಲ ಜಾಗದಲ್ಲಿ ಏನಂದ್ರೆ ಏನೂ ಸಿಕ್ಕಿಲ್ಲ. 9ನೇ ಸ್ಪಾಟ್ನಲ್ಲಿ ಅಸ್ಥಿ ಪಂಜರ ಸಿಗತ್ತೆ ಅಂತ ಅನಾಮಿಕನೇ ತುಂಬಾ ವಿಶ್ವಾಸ ವ್ಯಕ್ತಪಡಿಸಿದ್ದ. 3, 4ನೇ ಪಾಯಿಂಟ್ನಲ್ಲಿ ಶೋಧ ನಡೆಸೋದಕ್ಕೂ ಮೊದಲೇ 9ನೇ ಪಾಯಿಂಟ್ನಿಂದ ಹುಡುಕಾಟ ಶುರು ಮಾಡಿ ಎಂದಿದ್ದ. ಹೀಗಾಗಿ 9ನೇ ಪಾಯಿಂಟ್ನಲ್ಲಿ ಮೂಳೆ ರಹಸ್ಯ ಬಿಚ್ಕೊಳ್ಳುತ್ತೆ ಅಂತ ಎಲ್ರೂ ಕಣ್ಣರಳಿಸಿ ಕಾದಿದ್ರು. ಆದ್ರೆ ಅಲ್ಲೂ ಹುಸಿಯಾಗಿದೆ. 10 ಪಾಯಿಂಟ್ ಮುಗಿದ್ರೂ ಬುರುಡೆ ರಹಸ್ಯ ಮಾತ್ರ ಈ ಕ್ಷಣಕ್ಕೂ ರಹಸ್ಯವಾಗಿಯೇ ಉಳಿದಿದೆ. ಈಗ ಉಳಿದಿರೋದು ಕೇವಲ 3 ಪಾಯಿಂಟ್. ಹೀಗಾಗಿ ಅನಾಮಿಕ ಗುರುತು ಮಾಡಿರುವ ಜಾಗದ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. 13 ಸ್ಪಾಟ್ಗಳಲ್ಲೂ ಹುಡುಕಾಟ ಮುಗಿದ ಮೇಲೆ ಕಲ್ಲೇರಿಯ ರಹಸ್ಯವನ್ನು ಕೆದಕೋ ಸಾಧ್ಯತೆ ಇದೆ. ಕಲ್ಲೇರಿ ಜಾಗದಲ್ಲೂ ಹೆಣ ಹೂತಿದೆ ಅಂತ ಅನಾಮಿಕನೇ ಮಾಹಿತಿ ನೀಡಿದ್ದ. ಹೀಗಾಗಿ ಈ ಜಾಗದ ಜೊತೆಗೆ ಬೇರೆ ಯಾವುದಾದ್ರೂ ಜಾಗ ತೋರಿಸ್ತಾನ ಅನ್ನೋ ಅನುಮಾನ ಕೂಡ ಹುಟ್ಟಿಸಿದೆ. ಧರ್ಮಸ್ಥಳ ಕೇಸ್ ಮಧ್ಯೆಯೇ ಮತ್ತೊಂದು ಕಂಪ್ಲೇಂಟ್ ಬಿಚ್ಚಿಕೊಳ್ಳುತ್ತಾ 15 ವರ್ಷ ಹಿಂದಿನ 15ರ ಬಾಲಕಿ ರಹಸ್ಯ. ಧರ್ಮಸ್ಥಳ ಪ್ರಕರಣದ ಮಧ್ಯೆಯೇ ದಿನಕ್ಕೊಂದು ಹೊಸ ಕಥೆಗಳು ಹುಟ್ಟುಕೊಳ್ತಿವೆ. ಅನಾಮಿಕ ಗುರುತು ಮಾಡಿದ ಜಾಗದಲ್ಲಿ ಹುಡುಕಾಟ ನಡೀತಿರೋ ಹೊತ್ತಲ್ಲೇ ಹೊಸ ದೂರೊಂದು ದಾಖಲಾಗಿದೆ. 32 ವರ್ಷದ ಹಿಂದೆ ನಿಗೂಢವಾಗಿ ಸಾವನ್ನಪ್ಪಿದ ಪದ್ಮಲತಾರ ಸಂಬಂಧಿ ಜಯಂತ್ ಅನ್ನೋರು ಹೊಸ ಕೇಸ್ ದಾಖಲಿಸಿದ್ದಾರೆ. 15 ವರ್ಷಗಳ ಹಿಂದೆ 15 ವರ್ಷದ ಬಾಲಕಿಯ ಶವವನ್ನ ಹೂತು ಹಾಕಿದ್ದಾರೆ ಅಂತ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಜಯಂತ್ ಹೇಳಿದ್ದೇನು? 15 ವರ್ಷಗಳ ಹಿಂದೆ ಬಾಲಕಿಯ ಶವವನ್ನ ನಾನೇ ನೋಡಿದ್ದೆ. 1 ವಾರ ಬಾಲಕಿಯ ಶವ ಕೊಳೆತು ನಾರುತ್ತಿತ್ತು. 1 ವಾರದ ಬಳಿಕ ಬಾಲಕಿಯ ಶವ ಹೂತಿದ್ದಾರೆ. ಯಾವುದೇ ಕಾನೂನು ಪ್ರಕ್ರಿಯೆಯೂ ನಡೆದಿಲ್ಲ. ಹೂತಿರುವ ಜಾಗ ನನಗೆ ಗೊತ್ತು. ನಾನೇ ಪ್ರತ್ಯಕ್ಷದರ್ಶಿ. ಈಗಲೂ ಆ ಜಾಗ ಗೊತ್ತು. ಎಸ್ಐಟಿಗೆ ತೋರಿಸ್ತೇನೆ. ಕೊಲೆಯೋ ಮತ್ತೊಂದು ನನಗೆ ಈ ಬಗ್ಗೆ ಗೊತ್ತಿಲ್ಲ. ಕಾನೂನು ಪ್ರಕ್ರಿಯೆ ಮಾಡದೆ ಧರ್ಮಸ್ಥಳದಲ್ಲಿ ಹೂಳಲಾಗಿದೆ. ಈ ಎಲ್ಲ ಸಾಕ್ಷ್ಯ ಇಟ್ಟುಕೊಂಡೇ ಆರೋಪ ಮಾಡ್ತಿದ್ದೀನಿ. ನನ್ನ ಸಂಬಂಧಿ ಪದ್ಮಲತಾ ಕೊಲೆಯಾದಾಗ ನ್ಯಾಯ ಸಿಕ್ಕಿಲ್ಲ. ಈಗ ಎಸ್ಐಟಿ ಮೇಲೆ ನಂಬಿಕೆ ಬಂದು ದೂರು ಕೊಡ್ತಿದ್ದೀನಿ. ಕಾನೂನು ಪ್ರಕಾರವಾಗಿ ಮಾಡಿರಲ್ಲ. ಕಾನೂನು ಪ್ರಕಾರವಾಗಿ ಅದನ್ನು ಮಾಡಿದರೆ ಅವತ್ತು ಆ ಬಾಡಿಯನ್ನು ಯಾರು ತಂದೆ ತಾಯಿಯವರು ಕಳ್ಕೊಂಡ್ರು ಆ ಮಗುವನ್ನು ಅಲ್ಲಿಗೆ ತಲುಪಿಸುವುದಿತ್ತು. ಆದರೆ ಆ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಇನ್ನಾದರೂ ಅಲ್ಲಿ ಊತಿರುವಂಥ ಜಾಗದಲ್ಲಿ ಏನಾದರೂ ಅಸ್ಥಿ ಪಂಜರ ಇದ್ದರೆ ಏನಾದರೂ ಜನರಿಗೆ ತಿಳಿಸಿ ಅವರು ಬಂದರೆ ಅದನ್ನು ತಗೊಂಡು ಹೋಗಲಿ ಅಂತಲೇ ಬಂದಿರೋದು. ಹೆಣ್ಣು ಮಗಳ ವಿಷಯಕ್ಕೆ ನಾನು ಬಂದಿರೋದು ಸರ್. ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ, ಆ ರೀತಿಯಲ್ಲಿ ಎಲ್ಲ ಮುಂದೆ ಬನ್ನಿ. ಹೌದು, ದೂರ ಕೊಟ್ಟರೆ ಇಲ್ಲ, ಏನು ತಪ್ಪಾಗಿ ಸುಳ್ಳಾಗಿ ಹೇಳೋ ನನ್ನ ಮೇಲೆ ಶಿಕ್ಷೆ ಆಗಲಿ. ಇನ್ನು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇರಳ ಸರ್ಕಾರಕ್ಕೂ ಧರ್ಮಸ್ಥಳ ಕೇಸ್ಗೂ ಏನ್ ಸಂಬಂಧ? ಕರ್ನಾಟಕ ಸರ್ಕಾರ ಎಸ್ಐಟಿ ರಚಿಸಿದೆ. ಎಸ್ಐಟಿ ವರದಿಗೂ ಮುನ್ನ ಅಪರಾಧ ಆಗಿದೆ ಅಂತ ಬಿಂಬಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಕೋರ್ಟ್ ಇದೆ, ಕಾನೂನಿದೆ ಅಂತ ಕಿಡಿಕಾರಿದ್ದಾರೆ. ಆರೋಪ ಮಾಡಿರುವಂತ ಏನು ಘಟನೆಗಳಿದಾವೆ ಕರ್ನಾಟಕದಲ್ಲಿ ನಡೆದಾವೆ ಅಂತ ಮಾಡಿದೆ. ಕರ್ನಾಟಕದ ತನಿಖಾ ವ್ಯವಸ್ಥೆಯಲ್ಲಿ ಎಸ್ಐಟಿ ಮಾಡಿದ್ದೀರಿ. ನಾವು ಮಾಡ್ಬೋದು ಅಂತ ತನಿಖೆ ಒಂದು ಕೇಂದ್ರೀಯ ಏಜೆನ್ಸಿ ಮಾಡಬೇಕು, ಇಲ್ಲ ಸ್ಟೇಟ್ ಪೊಲೀಸ್ ಮಾಡಬೇಕು. ಸ್ಟೇಟ್ ಪೊಲೀಸ್ ಬಿಟ್ಟು ಎಸ್ಐಟಿ ಮಾಡಿದ್ದಾರೆ. ಎಸ್ಐಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಸಂಬಂಧ ಕಾಯಿರಲ್ಲ. ಕೇರಳ ಸರ್ಕಾರ ಏನು ಸಂಬಂಧ ಇದಕ್ಕೆ? ಒಟ್ಟಲ್ಲಿ ಧರ್ಮಸ್ಥಳದ ನಿಗೂಢ ರಹಸ್ಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು ಇಡೀ ಕರ್ನಾಟಕದ ಜನರ ಕಣ್ಣು ನೆಟ್ಟಿರೋದಂತೂ ಸುಳ್ಳಲ್ಲ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.